ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪಫ್ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು 5 ಇಂಚು ಸ್ಲೀವ್ಸ್ ಲೆಂತ್ಗೆ ಪಫ್ ಇಟ್ಟು ಯಾವ ರೀತಿ ಕಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು ತೋರಿಸಿ ಅಂತ ಕೇಳಿದ್ರು. ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾನು ಪಫ್ ಸ್ಲೀವ್ಸ್ನ ಕಟಿಂಗ್ ಮಾಡೋಣ. ಪಫ್ ಸ್ಲೀವ್ಸನ್ನು ಕಟಿಂಗ್ ಮಾಡೋಕ್ಕೂ ಮೊದಲು ಒಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇಷ್ಟು ದಿನ ಅಂದರೆ ಬೇಸಿಕ್ ಟೈಲರಿಂಗ್ ಕ್ಲಾಸಲ್ಲಿ ಬ್ಲೌಸಸ್ ಎಲ್ಲ ನಾನು ಕಟ್ಟಿಂಗು ಸ್ಟಿಚಿಂಗ್ ಅನ್ನೋದು ತೋರಿಸ್ದೆ. ಪ್ರಿನ್ಸಸ್ ಕಟ್ಟು ವಿತೌಟ್ ಕ್ರಾಸ್ ಬೆಲ್ಟ್ ಬಿಟ್ಟು ಇನ್ನೆಲ್ಲ ಸ್ಟಿಚಿಂಗು ತೋರಿಸಿದ್ದೀನಿ ಬ್ಲೌಸಲ್ಲಿ. ಅದೊಂದು ಇನ್ನೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಅಷ್ಟುಬಿಟ್ಟು ಎಲ್ಲ ತೋರಿಸ್ತೀನಿ. ಆದರೆ ವಿಡಿಯೋಸ್ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಇವೆಲ್ಲ ಅಷ್ಟು ಹೇಳ್ಕೊಟ್ರು ವ್ಯೂಸ್ ಅನ್ನೋದು ಬರ್ತಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತನೋ, ಇಲ್ಲ ಅಂದರೆ ಏನೋ ನನಗೆ ಅರ್ಥ ಆಗಿಲ್ಲ. ಅದರಿಂದ ನಾನು ಬೇಸಿಕ್ ಕ್ಲಾಸನ್ನು ಮಾಡಬಾರ್ದು ಅಂತ ಡಿಸೈಡ್ ಮಾಡೀನಿ. ಇನ್ನು ಪ್ಯಾಂಟು, ಡ್ರೆಸ್ಸು, ಲಾಂಗ್ ಫ್ರಾಕ್ಸು ಮಾಡೋಣ ಅಂತ ನೋಡಿದೆ. ಬೇಸಿಕ್ ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಬ್ಲೌಸಸ್ಸು. ಇನ್ನು ಏನಿದ್ರು ಮಾಮೂಲಿ ಯಾವಾಗಲೂ ನಾವು ಕಟಿಂಗು ಸ್ಟಿಚಿಂಗ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಡ್ರೆಸ್ಸು ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಇವನ್ನೇ ನಾನು ತೋರಿಸ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ ನಾನು ಹೇಳಿದ್ದು. ಬೇಸಿಕ್ ಕ್ಲಾಸನ್ನು ಸ್ಟಾಪ್ ಮಾಡ್ತಿದ್ದೀನಿ. ಓನ್ಲಿ ನಾನು ಇದೇ ರೀತಿ ಮಾಮೂಲಿ ಕಟಿಂಗು ಇಷ್ಟು ದಿನ ಯಾವ ರೀತಿ ಮಾಡ್ತಾ ಬಂದ ಅದೇ ರೀತಿ ನಿಮಗೆ ಇಲ್ಲಿ ಕಟಿಂಗು ಸ್ಟಿಚಿಂಗ್ ಅನ್ನೋದು ಮಾಡ್ತಾ ಬರ್ತೀನಿ. ಈಗ ಏನು ಮಾಡಬೇಕು, ಈ ರೀತಿ 5 ಇಂಚು ಬ್ಲೌಸ್ ಪೀಸಿಗೋಸ್ಕರ ಇದನ್ನು ನಾವು 2 ಥರ ಕಟ್ ಮಾಡ್ಬೋದು. ಒಂದು ಫಸ್ಟು ಪೇಪರ್ ಮ್ಯಾಲ್ ಸ್ಲೀವ್ಸ್ ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನಿಟ್ಟು ಮಾರ್ಕ್ ಮಾಡಿ ಕಟಿಂಗು ಸ್ಟಿಚಿಂಗ್ ಮಾಡ್ಬೋದು. ಇಲ್ಲ ಅಂದರೆ ಸ್ಟ್ರೈಟ್ ಬಟ್ಟೆ ಮೇಲೆ ಯಾವ ರೀತಿ ಕಟಿಂಗ್ ಮಾಡಬೇಕು ಎರಡನ್ನೂ ಇದೇ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಈಗ ಮೊದಲು ಏನು ಮಾಡ್ತೀರಿ, ಈ ರೀತಿ ಕ್ಲಾತ್ ಹಿಡಿದ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಕ್ಲಾತು ಕ್ರಾಸ್ ಆಗಿದ್ದರೆ ನೋಡಿ, ಇಲ್ಲಿ ಕ್ಲಾತ್ ಕ್ರಾಸಲ್ಲಿದ್ದರೆ ಒಂದು ಲೈನ್ ಹಾಕ್ಬಿಟ್ಟು ಅದೇ ಕ್ಲಾತನ್ನು ಕಟ್ ಮಾಡಿ. ಇದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನೀವು ಒಂದು ಲೈನ್ ಅನ್ನೋದು ಹಾಕಿ. ಎಕ್ಸ್ಟ್ರಾ ಮಾರ್ಜಿನು ಇದು ಕ್ರಾಸ್ ಇರೋದ್ರಿಂದ ಅದೊಂದು ಲೈನ್ ಅನ್ನೋದು ಹಾಕಿದ್ವಿ. ಇದಾದಮೇಲೆ ಈಗ ನಿಮಗೆ ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು, 5 ಇಂಚ್ ಬೇಕಲ್ಲ. 5 ಇಂಚ್ಗೆ ಆಲ್ರೆಡಿ ಕೆಳಗಡೆ ನಾವು 1/4 ಇಂಚ್ ಬಿಟ್ಟಿರೋದ್ರಿಂದ ಮೇಲ್ಗಡೆ ಶೋಲ್ಡರ್ ಜಾಯಿಂಟಿಗೋಸ್ಕರ ಕರೆಕ್ಟಾಗಿ 5.5 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಇದಾದಮೇಲೆ ಇಲ್ಲೂ ಅಷ್ಟೇ ನೀವು ಸೇಮ್ 5.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿ. ನೋಡಿ, ಈ ರೀತಿ ನಾವು 5.5 ಇಂಚ್ ಹತ್ರ ಸ್ಟ್ರೈಟ್ ಲೈನ್ ಹಾಕಿದ್ದೀವಿ. ನಿಮಗೆ 5 ಇಂಚಷ್ಟು ಪಫ್ ಸ್ಲೀವ್ಸ್ ಬೇಕು. ಇದು ಮಾರ್ಕಿಂಗ್ ಆದಮೇಲೆ ಈಗ ನಾವು ಸ್ಲೀವ್ಸನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಮೊದಲು ಏನು ಮಾಡ್ತೀರಿ, ನೀವು ಪಫ್ ಎಷ್ಟು ಇಡ್ತೀರಿ ಅನ್ನೋದು ನೋಡಿ. ಆಲ್ಮೋಸ್ಟ್ ಅಲ್ಲಿ ಮಾಮೂಲಿ ನಾವು ಎಲ್ಲ ನಾರ್ಮಲ್ ಬ್ಲೌಸ್ಗೆ 3 ಇಂಚ್ ಅನ್ನೋದು ಮಾರ್ಕ್ ಮಾಡ್ತೀವಿ. ಇಲ್ಲಿಂದ ಇಲ್ಲಿವರೆಗೂ 3 ಇಂಚ್ವರೆಗೂ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ತೀವಿ. ಈ ರೀತಿ ಮಾರ್ಕ್ ಮಾಡ್ತೀವಿ. ಇಲ್ಲಿ ನಿಮಗೆ ಇಷ್ಟೇ ಬೇಕು ಕ್ಲಾತು ಅನ್ನೋಗಿದ್ರೆ ನಿಮಗೆ ಕ್ಲಾತ್ ಕಡಿಮೆ ಇದ್ದಾಗ 3 ಇಂಚ್ ಬಿಡಿ. ಇಲ್ಲ ನಿಮಗೆ ಎಕ್ಸ್ಟ್ರಾ ಕ್ಲಾತ್ ಭಾಳ ಇದೆ ಅನ್ನೋಗಿದ್ರೆ 4 ಇಂಚು 5 ಇಂಚ್ವರೆಗೂ ಬಿಡಿ. ಅಷ್ಟಿಟ್ಟು ನೀವು ಪಫ್ ಇಟ್ಟು ನಿಮಗೆ ಕರೆಕ್ಟಾಗೇ ಬರುತ್ತೆ. ಯಾಕೆಂದರೆ ಪಫ್ ಜಾಸ್ತಿ ಇಟ್ಟಂಗೆಲ್ಲ ನಿಮಗೆ ಇಲ್ಲಿ ಸ್ಲೀವ್ಸ್ ಹತ್ರ ತುಂಬ ಲುಕ್ ಅನ್ನೋದು ಕಾಣುತ್ತೆ. ನಿಮಗೆ ಕ್ಲಾತ್ ಜಾಸ್ತಿ ಇದ್ದರೆ 4 ಇಂಚು 5 ಇಂಚ್ವರೆಗೂ ಬಿಡಿ. ಇಲ್ಲ ಮಿನಿಮಮ್ ಅಂದ್ರೂ ನೀವು 3 ಇಂಚಲ್ಲಿ ಪಫಿಗೋಸ್ಕರ ಕ್ಲಾತ್ ಅನ್ನೋದು ಬಿಡಬೇಕಾಗುತ್ತೆ. ಈ 3 ಇಂಚಷ್ಟು ಕ್ಲಾತನ್ನು ಬಿಟ್ಟ ಮೇಲೆ ಈಗ ನಾವು ಈ ಕಡೆ ನಾವು ಸ್ಲೀವ್ಸ್ ಅನ್ನೋದು ಕಟ್ ಮಾಡಬೇಕು. ಈಗ ಇಲ್ಲಿ 3 ಇಂಚಿಂದ ನಿಮ್ಮ ಕೈ ಸುತ್ತಳತೆ ಎಷ್ಟಿದೆ ನೋಡಿ ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡಿ. ಒಂದು ಅರ್ಧ ಇಂಚು 1 ಇಂಚಷ್ಟು ಕಡಿಮೆನೇ ಮಾರ್ಕ್ ಮಾಡಿ. ಯಾಕಂದರೆ ಇಲ್ಲಿ ನಾವು ಪಫ್ ಇಟ್ಟಾಗ 1 ಇಂಚಷ್ಟು ಹ್ಯಾಡ್ ಆಗೋದ್ರಿಂದ ಇಲ್ಲಿ ನೀವು 1 ಇಂಚಷ್ಟು ಕಡಿಮೆ ಮಾಡಿ ಮಾರ್ಕ್ ಮಾಡಿ. ಇದಾದಮೇಲೆ ಇಲ್ಲಿ ಸ್ಲೀವ್ಸ್ ಡೌನ್ ತೆಗಿಬೇಕಾಗುತ್ತೆ. ಸ್ಲೀವ್ಸ್ ಡೌನ್ ನೀವು ಮಾಮೂಲಿ ಎಲ್ಲ ಬ್ಲೌಸಿಗೂ ಎಷ್ಟು ಮಾರ್ಕ್ ಮಾಡ್ತೀರಲ್ಲ ಅಷ್ಟನ್ನು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. 3-3.5 ಇಂಚು ಈ ರೀತಿ ನೀವು ಎಷ್ಟು ಮಾರ್ಕ್ ಮಾಡ್ತೀರಿ ನಿಮ್ಮ ಸ್ಲೀವ್ಸಿಗೆ ಅಷ್ಟನ್ನು ನೀವು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿಗೆ ನಿಮ್ಮ ಕೈ ಸುತ್ತಳತೆ ಎಷ್ಟಿದೆ ಅಂತ ನೋಡಿ. ಈ ಕ್ಲಾತನ್ನು ಬಿಡಿ. ಇಲ್ಲಿ 3 ಇಂಚ್ ಪಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ಕ್ಲಾತ್ ಇದು ಎಷ್ಟು ಬೇಕಾಗುತ್ತೆ ಅಂತ ನೋಡಿ. ಇಲ್ಲಿಂದ ನಿಮ್ಮದು ರೌಂಡ್ ಎಷ್ಟಿರುತ್ತೆ ಅದರಲ್ಲಿ ನೀವು ಅರ್ಧ ತೆಗಿತೀರಿ. ಅರ್ಥ ಆಯ್ತಲ್ಲ. ಈಗ ಟೋಟಲ್ ಇಲ್ಲಿಂದ ನಿಮ್ದು ಎಷ್ಟು ಬಂದಿರುತ್ತೆ 6 ಸರ್ಕಲು, ಅದರಲ್ಲಿ ನಾವು ಅರ್ಧ ತೆಗಿತೀವಿ. 9 ಇಂಚಿತ್ತು ಅಂದರೆ ಅರ್ಧ ತೆಗೆದು 8.5 ಇಂಚಿಗೆ ಈಗ ಇಲ್ಲಿ ಮಾರ್ಕ್ ಮಾಡ್ತೀವಿ. ಈ 8.5 ಇಂಚಿಗೆ ಮಾರ್ಕ್ ಮಾಡ್ತೀರಲ್ಲ, ಈಗ ಇಲ್ಲಿ ಪಫ್ ಇಟ್ಟಾಗ 1 ಇಂಚಷ್ಟು ನಿಮಗೆ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಬರುತ್ತೆ. ಅದರಿಂದ ಇಲ್ಲಿ ನೀವು ಇನ್ನೂ 1 ಇಂಚ್ ಅನ್ನೋದು ಕಡಿಮೆ ಮಾಡಬೇಕು. ಅಂದರೆ ಇಲ್ಲಿಂದ ಇಲ್ಲಿಗೆ 1 ಇಂಚಷ್ಟು
ಕಡಿಮೆ ಮಾರ್ಕ್ ಮಾಡಿ, ಇಲ್ಲ ಅರ್ಧ ಇಂಚು ಇಲ್ಲ 1 ಇಂಚು ಕಡಿಮೆ ಮಾಡಿ. ಅವಾಗ ಏನಾಗುತ್ತೆ ನಿಮಗೆ ಇದು ಪಫ್ ಇಟ್ಟಾಗ ನಿಮ್ಗೆ ಸ್ಲೀವ್ಸ್ಗೆ ಕರೆಕ್ಟಾಗಿ ಇಲ್ಲಿ ಮೆಜರ್ಮೆಂಟ್ ಅನ್ನೋದು ಬರುತ್ತೆ. ಅರ್ಥ ಆಯ್ತಲ್ಲ. ಇದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನು ನೀವು ಎಷ್ಟು ಕ್ಲಾತ್ ಬೇಕೋ ಅಷ್ಟನ್ನು ಹಾಕಿ ಇಲ್ಲಿಂದ ಇಲ್ಲಿ ಫಿಟ್ಟಿಂಗ್ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡೋದು. ಈ ರೀತಿ ಮಾರ್ಕಿಂಗ್ ಆದಮೇಲೆ ಸೇಮ್ ಇಲ್ಲಿಂದ ನೀವು ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ತಿರಲ್ಲ ಸೇಮ್ ಅದೇ ರೀತಿ 1.5 ಇಂಚ್ 1 ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿಬಿಟ್ಟು ಈ 1.5 ಇಂಚಿಂದ ಸ್ಲೀವ್ಸನ್ನ ಈ ರೀತಿ ಮಾರ್ಕ್ ಮಾಡಿ. ನೋಡಿ ಮಾರ್ಕ್ ಮಾಡಿಬಿಟ್ಟು ಈ 1 ಇಂಚಿಂದ ಈ ಪಾಯಿಂಟಲ್ಲಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಈ ರೀತಿ ಸ್ಲೀವ್ಸ್ನ ಮಾರ್ಕ್ ಮಾಡಿ. ಈ ರೀತಿ ಸ್ಲೀವ್ಸ್ ಮಾರ್ಕ್ ಮಾಡಿದ್ಮೇಲೆ ಹೀಗೆ ಇದನ್ನು ಕಟಿಂಗ್ ಮಾಡಬೇಕಾಗುತ್ತೆ. ಇದನ್ನು ಕಟಿಂಗ್ ಮಾಡೋಕ್ಕೂ ಮೊದಲು ನಿಮಗೆ ಪಫ್ಸ್ ಚೆನ್ನಾಗಿ ಬರಬೇಕು ಸ್ಲೀವ್ಸ್ ಹತ್ರ ಅನ್ನೋ ಆಗಿದ್ದರೆ ಇಲ್ಲಿಂದ ಇಲ್ಲಿ ಮೇಲ್ಗಡೆ 2.5 ಇಂಚಿಂದ 3 ಇಂಚ್ವರೆಗೂ ಮಾರ್ಕ್ ಮಾಡಿ. ನಿಮಗೆ ಕ್ಲಾತ್ ಎಕ್ಸ್ಟ್ರಾ ಇದ್ದರೆ 3 ಇಂಚ್ವರೆಗೂ ಮಾಡಿ, ಇಲ್ಲ ಅಂದರೆ 2.5 ಇಂಚು, ಮಿನಿಮಮ್ 2.5 ಇಂಚ್ ಇರಲಿ. ಅದರ ಮೇಲೆ ನೀವು 3 ಇಂಚ್ವರೆಗೂ ಮಾರ್ಕ್ ಮಾಡ್ಬೋದು. ಇಲ್ಲಿ ನಾನು ನೋಡಿ 2.5 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ. ಸೇಮ್ ಇಲ್ಲಿಂದನೂ ಇಲ್ಲಿಗೆ 2.5 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ನೀವು ಬೇಕು ಅಂದರೆ 3 ಇಂಚ್ವರೆಗೂ ಮಾಡ್ಬೋದು ಫ್ರೆಂಡ್ಸ್, ಅದರಲ್ಲಿ ಏನಿಲ್ಲ. ಈ ರೀತಿ ಇಲ್ಲಿಗೆ ಮಾರ್ಕ್ ಮಾಡಿದ್ಮೇಲೆ ಈಗ ಇಲ್ಲಿಂದ ನೀವು ಡೌನ್ ಅನ್ನೋದು ತೆಗಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ. ಇಲ್ಲಿಂದ ಡೌನ್ ಅನ್ನೋದು ತೆಗಿಬೇಕು. ಈ 2.5 ಇಂಚಿಂದ ನೋಡಿ ಈ ರೀತಿ ಮಾರ್ಕ್ ಮಾಡ್ತಾ ಬಂದು ಈ ಪಾಯಿಂಟು ಮೇಲ್ಗಡೆ ಪಾಯಿಂಟ್ಗೆ ನೀವು ಇಲ್ಲಿ ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿ ಇಲ್ಲಿ ನೀವು ಪಫ್ ಇಟ್ಟಾಗ ಏನಾಗುತ್ತೆ ಇಲ್ಲಿಂದ ಇಲ್ಲಿ ಫುಲ್ ಅನ್ನೋದು ಇವೆಲ್ಲ ಪಫ್ ಬಂದುಬಿಡುತ್ತೆ. ಒಳಗಡೆ ಪಫ್ ಬಂದುಬಿಟ್ಟು ಇದು ನಿಮ್ಮ ಬ್ಲೌಸ್ ಸ್ಲೀವ್ಸ್ ಅನ್ನೋದು ಬರುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ ಬ್ಲೌಸ್ ಅನ್ನೋದು ತುಂಬ ಲುಕ್ಕಾಗಿ ಬರುತ್ತೆ. ಹೀಗೆ ಇದು ಮಾರ್ಕ್ ಮಾಡೋದ್ರಲ್ಲ, ಇದು ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ನೀವು ಇಲ್ಲಿ ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದು ನಾವು ಸ್ಟ್ರೈಟಾಗಿ ಬ್ಲೌಸ್ ಮೇಲಿಟ್ಟು ಮಾರ್ಕ್ ಮಾಡೋದು. ಅದೇ ನಿಮಗೆ ಬ್ಲೌಸ್ ಮೇಲೆ ಸ್ಟ್ರೈಟಾಗಿಟ್ಟು ಮಾರ್ಕ್ ಮಾಡೋದಕ್ಕೆ ಬಂದಿಲ್ಲ ಅಂದರೆ ಮೊದಲೇನು ಮಾಡ್ತೀರಿ, ಈ ಥರ ಪೇಪರ್ ತಗೊಂಡ್ಬಿಟ್ಟು ಪೇಪರಲ್ಲಿ ನಿಮ್ಮ ಸ್ಲೀವ್ಸ್ ಯಾವ ರೀತಿ ಇದ್ದರೆ ಅದೇ ರೀತಿ ಕಟಿಂಗ್ ಮಾಡಿ. ಸೇಮ್ ಮೆಜರ್ಮೆಂಟಲ್ಲಿ ನಿಮ್ಮ ಸ್ಲೀವ್ಸ್ ಯಾವ ರೀತಿ ಇದ್ದರೆ ಅದೇ ರೀತಿ ಕಟಿಂಗ್ ಮಾಡಿ. ಕಟಿಂಗ್ ಮಾಡಿದ್ಮೇಲೆ ಸೇಮ್ ಪೀಸ್ ತಗೊಂಡು ಇಲ್ಲಿಂದ ಸೇಮ್ ನೀವು 3 ಇಂಚಷ್ಟು ಈ ರೀತಿ 3 ಇಂಚಷ್ಟು ಮಾರ್ಕ್ ಮಾಡಿಬಿಟ್ಟು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. 3.5 ಇಂಚು 4 ಇಂಚು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಟು ಸ್ಟ್ರೈಟ್ ಲೈನ್ ಹಾಕಿ. ಈ ಬಾಕ್ಸ್ ಬಿಟ್ಟು ಈಗ ಸೇಮ್ ಈ ಸ್ಲೀವ್ಸ್ ಇರುತ್ತಲ್ಲ, ಸ್ಲೀವ್ಸನ್ನ ಈ ರೀತಿ ಕರೆಕ್ಟಾಗಿ ಹಿಡೀರಿ. ಕರೆಕ್ಟ್ ಲೆಂತ್ಗೆ ಬರುತ್ತೆ. ಈ ರೀತಿ ಇಟ್ಟು ಸ್ಲೀವ್ಸ್ ನೀವು ಎಷ್ಟು ಮಾರ್ಜಿನ್ ಮಾರ್ಕ್ ಮಾಡಿರ್ತಾರಲ್ಲ ಅಷ್ಟನ್ನು ಇಟ್ಟು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡಿದ್ರು ನಿಮಗೆ ಸ್ಲೀವ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈಸಿ ಮೆಥಡ್. ನಿಮಗೆ ಈಸಿ ಬೇಕು ಅಂದರೆ ಮೊದಲು ಪೇಪರಲ್ಲಿ ಕಟಿಂಗ್ ಮಾಡಿಬಿಟ್ಟು ಇಲ್ಲಿ 3 ಇಂಚ್ ಬಿಟ್ಟು ಆಮೇಲೆ ಇದನ್ನು ಮಾರ್ಕ್ ಮಾಡಿ. ಇದಾದಮೇಲೆ ಇಲ್ಲಿ 1 ಇಂಚು 1.5 ಇಂಚು 2 ಇಂಚ್ವರೆಗೂ ಮಾರ್ಕ್ ಮಾಡಿಬಿಟ್ಟು ನೋಡಿ ಇಲ್ಲಿಂದ ಈ ರೀತಿ ನೀವು ಶೇಪನ್ನು ತೆಗೆದುಬಿಟ್ಟು ನಿಮಗೆ ಪಫ್ ಸ್ಲೀವ್ಸ್ ಅನ್ನೋದು ನೀಟಾಗಿ ಬರುತ್ತೆ. ಅರ್ಥ ಆಯ್ತಲ್ಲ. ಒಂದು ಸ್ಟ್ರೈಟಾಗಿ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡಿ, ಇಲ್ಲ ಅಂದರೆ ನೀವು ಈ ರೀತಿ ಬ್ಲೌಸನ್ನ ಹ್ಯಾಂಡ್ಸನ್ನ ಕಟ್ ಮಾಡಿಬಿಟ್ಟು ಪೇಪರಲ್ಲಿ ಅದನ್ನು ಇಟ್ಟು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ಈಗ ಇದು ಪಫ್ ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಮಾಡಿದ್ವಲ್ಲ ಅದೇ ರೀತಿ ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಸ್ಲೀವ್ಸನ್ನ ಕಟ್ ಮಾಡಿದ್ವಿ. ಸ್ಲೀವ್ಸ್ ಕಟ್ ಮಾಡಿದ್ಮೇಲೆ ಇಲ್ಲಿ ಫಿಟ್ಟಿಂಗ್ ಮಾರ್ಜಿನ್ ಒಂದು ಕಡೆ ಮಾರ್ಕ್ ಮಾಡಿಬಿಡಿ. ಇಲ್ಲಿ ಫಿಟ್ಟಿಂಗ್ ಹಿಡಿಬೇಕು ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ಸೆಂಟ್ರ್ ಪಾಯಿಂಟ್ ಇರುತ್ತಲ್ಲ, ಈ ಸೆಂಟ್ರ್ ಪಾಯಿಂಟು ಶೋಲ್ಡರ್ ಜಾಯಿಂಟ್ ಕಡೆ ಒಂದು ಟಕ್ ಇಟ್ಬಿಡಿ. ಇದಾದಮೇಲೆ ಇಲ್ಲಿ 3 ಇಂಚ್ ಹತ್ರ ಮಾರ್ಕ್ ಮಾಡಿರ್ತೀವಿ ನೋಡಿರಿ, ಇಲ್ಲಿ 3 ಇಂಚ್ ಹತ್ರ ಒಂದು ಟಕ್ ಇಟ್ಬಿಡಿ. ನೋಡಿ ಇಲ್ಲಿ 3 ಇಂಚ್ ಹತ್ರ ಯಾಕೆ ಟಕ್ ಇಡ್ತೀರಿ ಅಂದರೆ ನಿಮಗೆ ಪಫ್ ಇಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಓಪನ್ ಮಾಡಿದಾಗ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ನೀವು ಸ್ಲೀವ್ಸ್ಗೆ ರಿಂಕಲ್ ಅನ್ನೋದು ಈ ರೀತಿ ಪಫ್ ಅನ್ನೋದು ಇಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದರಿಂದ ಇಲ್ಲಿ 3 ಇಂಚ್ ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ನೀವು ಮೊದಲು ಈ ಫ್ರಂಟ್ ಪಾರ್ಟನ್ನು ಕಟ್ ಮಾಡಬೇಡಿ. ನೀವು ಪಫ್ ಎಲ್ಲ ಇಟ್ಟಾದಮೇಲೆ ಈ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ. ಸ್ಲೀವ್ಸ್ ಜಾಯಿಂಟ್ ಮಾಡ್ತೀರಲ್ಲ, ಸ್ಲೀವ್ಸ್ ಜಾಯಿಂಟ್ ಮಾಡೋಕ್ಕೂ ಮೊದಲು ಇದನ್ನು ಕಟ್ ಮಾಡಿ. ಇಲ್ಲ ನೀವು ಇದು ಕಟ್ ಮಾಡಿಲ್ಲ ಅಂದರೂ ಕರೆಕ್ಟಾಗೇ ಬರುತ್ತೆ, ಯಾಕಂದರೆ ಪಫ್ ಇಟ್ಟಿರೋದ್ರಿಂದ ನಮ್ಗೆ ಕರೆಕ್ಟ್ ಇರುತ್ತೆ. ಬೇಕು ಅಂದರೆ ಇಲ್ಲಷ್ಟೇ ನಿಮಗೆ ಸ್ವಲ್ಪ ರಿಂಕಲ್ ಬರುತ್ತೆ ಅನ್ನೋಗಿದ್ರೆ ನೀವು ಇದೆಲ್ಲ ಸ್ಟಿಚಿಂಗ್ ಆದಮೇಲೆ ಈ ಪಫ್ ಎಲ್ಲ ಇಟ್ಟ ಮೇಲೆ ನೀವು ಇಲ್ಲಿ ಸ್ವಲ್ಪ ಶೇಪ್ ಅನ್ನೋದು ಕಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದು ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅರ್ಥ ಆಯ್ತಲ್ಲ. ಇದನ್ನು ಈಗ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನೋಡೋಣ. ಈಗ ನೋಡಿ ಈ ರೀತಿ ನಾವು ಪಫ್ ಸ್ಲೀವ್ಸನ್ನ ಕಟ್ ಮಾಡಿದ್ವಿ. ಈ ರೀತಿ ಕಟಿಂಗ್ ಆದಮೇಲೆ ಈಗ ಪಫನ್ನು ಇಡೋಣ. ಪಫ್ ಇಡೋದಕ್ಕೂ ಮೊದಲು ನೀವು ಇಲ್ಲಿ ಪಫ್ ಸ್ಲೀವ್ಸನ್ನ 3 ಥರ ಸ್ಟಿಚಿಂಗ್ ಮಾಡ್ಬೋದು. ನಂಬರ್ 1, ಇಲ್ಲಿ ಕೆಳಗಡೆ ಇದನ್ನು ಫೋಲ್ಡ್ ಮಾಡಿ ಮೊದಲು
ನೋಡಿ. ಇದನ್ನು ಕೆಳಗಡೆ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ನೀವು ಸ್ಲೀವ್ಸ್ಗೆ ಪಫ್ ಇಡೋದು ಒಂದು ಮೆಥಡ್. ಇನ್ನೂ ಒಂದು ಮೆಥಡ್, ಮೊದಲು ಕೆಳಗೆ ಮೇಲೆ ಕೂಡ ಪಫ್ ಇಟ್ಬಿಟ್ಟು ಆಮೇಲೆ ಕೆಳಗಡೆ ಪಟ್ಟಿ ಸ್ಟಿಚ್ ಮಾಡಿ ಇದನ್ನು ಒಳಗಡೆ ಫೋಲ್ಡ್ ಮಾಡೋದು ಎರಡನೇ ಮೆಥಡು. ಮೂರನೇ ಮೆಥಡ್, ಇಲ್ಲಿ ಮೇಲ್ಗಡೆ ಪಫ್ ಸ್ಲೀವ್ಸ್ ಇಟ್ವಿ, ಅದೇ ರೀತಿ ಇಲ್ಲೂ ಕೆಳಗಡೆನೂ ಪಫ್ ಸ್ಲೀವ್ಸ್ ಇಟ್ಟು ಇಲ್ಲಿ ಆಲ್ರೆಡಿ ಕೆಳಗಡೆನೂ ಸ್ಟಿಚ್ ಮಾಡಿರ್ಬೇಕು ಕಂಪಲ್ಸರಿ. ಸ್ಟಿಚ್ ಮಾಡಿಬಿಟ್ಟು ಈ ಪಫ್ ಸ್ಲೀವ್ಸನ್ನ ಈ ರೀತಿ ಮಿಡಲಲ್ಲಿ ಕೆಳಗಡೆ ಇಡಬಾರ್ದು, ಇಲ್ಲಿ ಕೆಳಗಡೆಗಿಂತ ಒಂದು 1 ಇಂಚು 1.5 ಇಂಚು ಮೇಲ್ಗಡೆ ಪಫ್ ಇಡಬೇಕು. ಇಲ್ಲಿ ನೀವು ಲೇಸ್ ಅದಕ್ಕೆ ಏನಾದರೂ ಅಟ್ಯಾಚ್ ಮಾಡ್ಬೋದು. ಈ ರೀತಿ ಇಡೋದು ಪಫ್ ಸ್ಲೀವ್ಸ್. ಈ ರೀತಿ 3 ಥರ ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡ್ಬೋದು. ನಾನು ಇಲ್ಲಿ ಒಂಥರ ತೋರಿಸ್ತಿದ್ದೀನಿ, ನಿಮಗೆ ಬೇಕು ಅಂದರೆ ನಿಮ್ಗೆ ಯಾವ ರೀತಿ ಬೇಕು ಅದೇ ರೀತಿ ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡ್ಬೋದು. ಪಫ್ ಸ್ಲೀವ್ಸ್ ನೀವು ಈ ರೀತಿ 3 ಥರ ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ಬೋದು. ಇಲ್ಲಿ ನಾನು ನೋಡಿ ಮೊದಲು ಇಲ್ಲಿ ಕೆಳಗಡೆ ಫೋಲ್ಡ್ ಮಾಡ್ತಿದ್ದೀನಿ. ಕೆಳಗಡೆ ನೀವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀರಲ್ಲ ಅಷ್ಟನ್ನು ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಬಿಡಿ. ಇಲ್ಲಿ ಕೆಳಗಡೆ ನಾವು ಸ್ಟಿಚ್ ಅನ್ನೋದು ಮಾಡಿದ್ದೀವಿ, ಕಾಣಿಸ್ತಿದೆಯಲ್ಲ, ರೆಡ್ ಕಲರ್ ದಾರ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ನೀವು ಸ್ಟಿಚಿಂಗ್ ಆದಮೇಲೆ ಮೊದಲು ಇಲ್ಲಿ ಮೇಲ್ಗಡೆ ಇರುತ್ತಲ್ಲ, ಇಲ್ಲಿ ತಕ್ಕಿಟ್ಟಿರ್ತೀರಿ ನೋಡಿ, ಇಲ್ಲಿಂದ ನೀಟಾಗಿ ಈ ರೀತಿ ಪಫ್ ಅನ್ನೋದು ಇಡ್ತಾ ಬನ್ನಿ. ಈ ರೀತಿ ಸ್ಮಾಲ್ ನೆರಿಗೆ ಅನ್ನೋದು ಮಾಡ್ತಾ ಬನ್ನಿ. ಓಕೆ, ಇಲ್ಲಿ ಈ ಟಕ್ ಪಾಯಿಂಟಿಂದ ಇಲ್ಲಿ ಈ ಟಕ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಇಲ್ಲಿವರೆಗೂ ನೀವು ಸ್ಪ್ರಿಲ್ ಅನ್ನೋದು ಇಡ್ತಾ ಬನ್ನಿ. ಈಗ ತೋರಿಸ್ತೀನಿ ನೋಡಿ. ಈ ರೀತಿ ಹಿಡಿದು ಮೊದಲು ಸ್ಮಾಲಾಗಿ ಸ್ಪ್ರಿಲ್ ಅನ್ನೋದು ಹಾಕಿ, ಅವಾಗ ನಿಮ್ಗೆ ಇವು ಚೆನ್ನಾಗಿ ಕಾಣುತ್ತೆ, ಪಫ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಮೇಲ್ಗಡೆ ನೀವು ಸ್ಲೀವ್ಸ್ಗೆ ಪಫ್ ಅನ್ನೋದು ಸ್ಟಿಚ್ ಮಾಡಿದ್ರಿ. ಈ ರೀತಿ ಮೇಲ್ಗಡೆ ಸ್ಟಿಚ್ ಆದಮೇಲೆ ಈಗ ಕೆಳಗಡೆ ಮಾಡಬೇಕು. ಕೆಳಗಡೆ ಸೇಮ್ ನೀವೆಲ್ಲಿ ಮಾರ್ಕ್ ಮಾಡಿರ್ತೀರಲ್ಲ 3 ಇಂಚಿಂದ ಅಲ್ಲಿಂದ ಪಫ್ ಸ್ಲೀವ್ಸನ್ನ ಸ್ಟಾರ್ಟ್ ಮಾಡಿ. ನೀವು ನೆರಿಗೆ ಇಡಬೇಕಾದ್ರೆ ನೋಡಿ, ಈ ಕ್ಲಾತ್ ಇವೆರಡು ಈಕ್ವಲ್ ಆಗಿರ್ಬೇಕು, ಯಾಕಂದರೆ ಆಲ್ರೆಡಿ ನಾವು ಫೋಲ್ಡ್ ಮಾಡಿರೋದ್ರಿಂದ ಇವೆರಡು ಈಕ್ವಲ್ ಆಗಿಟ್ಟು ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡ್ತಾ ಬನ್ನಿ. ಇಲ್ಲ ಅಂದರೆ ಈ ರೀತಿ ಮಾಡಿದಾಗ ಇಲ್ಲಿ ಸ್ಲೀವ್ಸ್ ಹತ್ರ ವೇರಿಯೇಷನ್ ಅನ್ನೋದು ಬಂದುಬಿಟ್ರೆ ನಿಮಗೆ ಸ್ಲೀವ್ಸ್ ಲುಕ್ ಅನ್ನೋದು ಕಾಣೋದಿಲ್ಲ. ಆದ್ದರಿಂದ ನೀವು ಕರೆಕ್ಟ್ ಮೆಜರ್ಮೆಂಟ್ ಹಿಡಿದು ಇವೆರಡು ಸೇಮ್ ಈ ರೀತಿ ಫೋಲ್ಡ್ ಮಾಡಿದ್ಮೇಲೆ ಇವೆರಡು ಈ ರೀತಿ ಸೇಮ್ ಇರಲಿ, ಈ ರೀತಿ ಹಿಡಿದ್ಬಿಟ್ಟು ಸ್ಟಿಚ್ ಅನ್ನೋದು ಮಾಡ್ತಾ ಬನ್ನಿ. ನೋಡಿ, ಪಫ್ ಅನ್ನೋದು ಕೆಳಗಡೆ ಈ ರೀತಿ ಸ್ಟ್ರೈಟ್ ಆಗಿಡಬೇಕು. ಇಲ್ಲಿ ಕ್ಲಾತ್ ಹೆಚ್ಚು ಕಡಿಮೆ ಬರಬಾರ್ದು, ನೀಟಾಗಿ ಫೋಲ್ಡ್ ಮಾಡಬೇಕು. ಇಲ್ಲಿ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದೆ, ಈ ರೀತಿ ಬರಬಾರ್ದು. ಕರೆಕ್ಟಾಗಿ ನೀವು ಈ ಕ್ಲಾತ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇಟ್ಟು ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಿ. ಇಲ್ಲಿ ಮಾಡಿನಲ್ಲ ಸ್ಟಾರ್ಟಿಂಗಲ್ಲಿ ಆ ರೀತಿ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದಾಗ ಕೆಳಗಡೆ ಫಿನಿಶಿಂಗ್ ಅನ್ನೋದು ನಿಮಗೆ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ನೀವು ಮೊದಲು ಸ್ಪ್ರಿಲ್ ಇಟ್ಬಿಟ್ಟು ಆಮೇಲೆ ಬೇರೆ ಕ್ಲಾತ್ ಇಟ್ಟು ಫೋಲ್ಡ್ ಮಾಡಿದ್ರೆ ಇನ್ನೂ ಲುಕ್ ಅನ್ನೋದು ಕಾಣುತ್ತೆ. ಇಲ್ಲ ಈ ರೀತಿ ಮಾಡಿದ್ರೂ ನಿಮಗೆ ಚೆನ್ನಾಗಿ ಬರುತ್ತೆ. ಈ ರೀತಿ ಆದಮೇಲೆ ನೀವು ಇನ್ನೂ ಒಂಥರ ಬೇಕು ಅಂತ ಹೇಳಿದ್ನಲ್ಲ, ನೀವೇನು ಮಾಡ್ತೀರಿ, ಇಲ್ಲಿ ಮಿಡಲಲ್ಲಿ ಇಲ್ಲಿ ಸ್ಪ್ರಿಲ್ ಇಟ್ಟಿರ್ತೀರಿ ನೋಡಿರಿ, ಇಲ್ಲಿ ಮಿಡಲಲ್ಲಿ ಸ್ಟಿಚ್ ಹಾಕಬೇಕಾಗುತ್ತೆ. ಈ ರೀತಿ ನೋಡಿ, ಮಿಡಲಲ್ಲಿ ಸ್ಟಿಚ್ ಹಾಕಿದಾಗ ಇಲ್ಲಿ ಪಫ್ ಬರುತ್ತೆ, ಇಲ್ಲಿ ಕೆಳಗಡೆ ಪಫ್ ಬರೋದಿಲ್ಲ. ಅದು ಒಂಥರ ಸ್ಲೀವ್ಸ್ ಅನ್ನೋದು ನಿಮಗೆ ಲುಕ್ ಕಾಣುತ್ತೆ. ಈಗ ಓವರಾಲು ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು. ಇನ್ನೂ ಒಂದು ನಿಮಗೆ ಹೇಳೋದನ್ನು ಮತ್ತೆ, ನೀವು ಪಫ್ ಇಡಬೇಕಾದ್ರೆ ಮೊದಲೇನು ಮಾಡ್ತೀರಿ, ಈ ಕಡೆಯಿಂದ ಸ್ಟಿಚ್ ಮಾಡ್ತಾ ಬರ್ತೀರಲ್ಲ, ಇವನ್ನ ನಿಮ್ಮ ಡೈರೆಕ್ಷನ್ಗೆ ಸ್ಟಿಚ್ ಮಾಡ್ತೀರಿ. ಮೇಲ್ಗಡೆ ಪಫು ನಿಮ್ಮ ಕಡೆ ಡೈರೆಕ್ಷನ್ಗೆ ಇಟ್ಟಾಗ ಈ ಪಫನ್ನ ಇಲ್ಲಿ ಮೇಲ್ಗಡೆ ನಮ್ಮ ಕಡೆ ಸ್ಟಿಚ್ ಮಾಡಿದಾಗ ಈ ಕಡೆ ಕೆಳಗಡೆ ಪಫನ್ನ ನಿಮ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಬೇಕಂದ್ರೆ ಇದು ಉಲ್ಟಾ ಸ್ಟಿಚಿಂಗ್ ಅನ್ನೋದು ಮಾಡಬೇಕು. ಪಫ್ ಒಂದು ಈ ಕಡೆ ಇಟ್ಟರೆ ಒಂದು ಆ ಕಡೆ ಇಡಬೇಕು. ಆ ರೀತಿ ಇಟ್ಟಾಗ ನಿಮಗೆ ಪಫ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಮಾಡಿದಾಗ ನೋಡಿ, ವೇರ್ ಮಾಡಿದರೆ ಸ್ಲೀವ್ಸ್ ನೋಡಿ, ನಾವು 2 ಇಂಚು 3 ಇಂಚ್ ಮೇಲ್ಗಡೆ ಬಿಟ್ಟರು ನಿಮ್ಗೆ ಏನಾಗುತ್ತೆ, ಇಲ್ಲಿ ಪಫ್ ಅನ್ನೋದು ನೀಟಾಗಿ ಬರುತ್ತೆ. ನಿಮಗೆ ವೇರ್ ಮಾಡಿದಾಗ ಸ್ಲೀವ್ಸ್ ಇದು ಲೆಂತ್ 5 ಇಂಚಷ್ಟೇ ಬರುತ್ತೆ. ಈ ರೀತಿ ಬರುತ್ತೆ. ಇಲ್ಲಿ ಸೈಡಲ್ಲಿ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಸೈಡಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಿಬಿಡ್ಬೇಕು. ನಿಮ್ಮ ಮೆಜರ್ಮೆಂಟ್ ಯಾವ ರೀತಿ ಇರುತ್ತೆ ಅದೇ ರೀತಿ ಸ್ಲೀವ್ಸ್ ಸ್ಟಿಚ್ ಮಾಡಿದ್ಮೇಲೆ ಪಫ್ ಅನ್ನೋದು ನೋಡಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ವೇರ್ ಮಾಡಿದಾಗ ಇಲ್ಲಿ ನಿಮಗೆ 5 ಇಂಚ್ ಪಫು ನೀಟಾಗಿ ಬರುತ್ತೆ. ಈ ರೀತಿ ನೋಡಿ, ಇಲ್ಲಿ ವೇರ್ ಮಾಡ್ತೀರಲ್ಲ, ವೇರ್ ಮಾಡಿದಾಗ ನೋಡಿ ಈ ರೀತಿ ಬಂದುಬಿಡುತ್ತೆ. ಪಫ್ ಅನ್ನೋದು ಇಲ್ಲಿ ಮೇಲ್ಗಡೆ ಈ ರೀತಿ ಎತ್ಕೊಂಡಿರುತ್ತೆ. ಈ ರೀತಿ ನೀವು ಸ್ಟಿಚ್ ಮಾಡಬೇಕು. ಇಲ್ಲಿ 2 ಇಂಚ್ ಮೇಲ್ಗಡೆ ಬಿಟ್ಟಾಗ ಈ ರೀತಿ ಪಫ್ ಅನ್ನೋದು ಇಲ್ಲಿ ಈ ರೀತಿ ಮೇಲ್ಗಡೆ ಬರುತ್ತೆ. ಇಲ್ಲ ನೀವು ಮೇಲ್ಗಡೆ 2 ಇಂಚ್ 2.5 ಇಂಚ್ ಬಿಟ್ಟು ಕಟ್ ಮಾಡಿಲ್ಲ, ಸೇಮ್ ಸ್ಲೀವ್ಸ್ ಲೆಂತ್ ಇಟ್ಟು ನೀವು ಕಟ್ ಮಾಡಿದ್ದೀರಿ ಅಂದರೆ ಏನಾಗುತ್ತೆ, ಸ್ಲೀವ್ಸು ಈ ರೀತಿ ಹೇಳ್ದಂಗೆ ಆಗುತ್ತೆ. ಈಗ 2.5 ಇಂಚ್ ಬಿಟ್ಟಿಲ್ಲಲ್ಲ, ನಾವು 2.5 ಇಂಚ್ ಬಿಟ್ಟಿಲ್ಲ ಅಂದರೆ ಇಲ್ಲಿ ನೀವು ಪಫ್ ಇಡ್ತೀರಿ ಅಂತ ಮಾಡಿದ್ರೆ ನೋಡಿ, ಈ ಸ್ಲೀವ್ಸ್ ಅನ್ನೋದು ಈ ರೀತಿ ಮೇಲ್ಗಡೆ ಹೇಳ್ದಂಗೆ ಆಗುತ್ತೆ. ಫಿನಿಶಿಂಗ್ ಅನ್ನೋದು ನೀಟ್ ಇರೋದಿಲ್ಲ. ನಿಮ್ಗೆ ಈ ರೀತಿ ಪಫ್ ನೀಟಾಗಿ ಈ ರೀತಿ ಮೇಲ್ಗಡೆ ಎತ್ತಿ ಈ ರೀತಿ ಬರಬೇಕು ಅಂತಂದರೆ ನೀವು 2.5 ಇಂಚಿಂದ 3 ಇಂಚ್ವರೆಗೂ ಮೇಲ್ಗಡೆ ಲೆಂತ್ ಬಿಟ್ಟು ಕಟ್ ಮಾಡಿದ್ರೆ ನೀಟಾಗಿ ನಿಮಗೆ ಈ ರೀತಿ ಪಫ್ ಅನ್ನೋದು ಬರುತ್ತೆ ಮೇಲ್ಗಡೆಗೆ. ಅರ್ಥ ಆಯ್ತಲ್ಲ, ಪಫ್ ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು ಅಂತ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.